ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 503ನೇ ಶ್ಲೋಕ, 504ನೇ ಶ್ಲೋಕ. ನ ಸಾಕ್ಷಿಣಂ ಸಾಕ್ಷ್ಯಧರ್ಮ ಸಂಸ್ಪೃಶಂತಿ ವಿಲಕ್ಷಣಂ ಅವಿಕಾರಂ ಉದಾಸೀನಂ ಗೃಹಧರ್ಮ ಪ್ರದೀಪವತ್. ಗೃಹಧರ್ಮಾಃ ಪ್ರದೀಪವತ್ ಸಾಕ್ಷ್ಯಧರ್ಮಾಃ ಅವಿಕಾರಂ ಉದಾಸೀನಂ ವಿಲಕ್ಷಣಂ ಸಾಕ್ಷಿಣಂ ನ ಸಂಸ್ಪೃಶಂತಿ. ನೋಡಿರಿ, ಈ ರೀತಿ ಶ್ಲೋಕದ ಅನ್ವಯ ಆಗ್ತದೆ. ಇಲ್ಲಿ ಗೃಹಧರ್ಮಾಃ, ಒಂದು ಮನೆ ಇದೆ ಅಂತ ತಿಳ್ಕೊಳ್ರಿ. ಆ ಮನೆಯ ಒಂದು ಧರ್ಮ, ಮನೆ ಒಂದು ಹೊಸದಾಗಿರಬಹುದು ಅಥವಾ ಮನೆ ಹಳೆಯದಾಗಿರಬಹುದು. ಆ ಮನೆಯ ಧರ್ಮ ಅನ್ನುವಂಥದ್ದು ಆ ಮನೆಯಲ್ಲಿ ಹಚ್ಚಿಟ್ಟಿರ್ತಕ್ಕಂಥ ಒಂದು ದೀಪ ಮನೆಯನ್ನು ಬೆಳಗುತ್ತಾ ಇದೆ. ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಕಾಣಬೇಕಾಗಿತ್ತು ಅಂತಂದರೆ ಆ ದೀಪದ ಪ್ರಕಾಶದೊಳಗೆ ನೋಡ್ತಾ ಇದ್ದೀವಿ. ದೀಪದ ಪ್ರಕಾಶದೊಳಗೆ ನಾವಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಮನೆಯಲ್ಲಿರ್ತಕ್ಕಂಥ ಮನೆಯ ಧರ್ಮಗಳೇನದಾವಲ್ಲ, ಅವು ಆ ದೀಪವನ್ನು ಸ್ಪರ್ಶ ಮಾಡ್ತಾವೇನೋ ಅಂತ ವಿಚಾರ ಮಾಡಿದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಆ ಮನೆಯ ಧರ್ಮಗಳು ಅದನ್ನು ಪ್ರಕಾಶ ಮಾಡುವಂಥ ಯಾವ ದೀಪಕ್ಕೆ ಇಲ್ಲವೋ. ಗೃಹಧರ್ಮ ಅಂತಂದರೆ ಮನೆಯ ಧರ್ಮಗಳು ಅಂತ ಅರ್ಥ. ಮನೆಯೊಳಗೆ ಏನೋ ಒಂದು ಗೋಡೆ ಬಿದ್ದು ಹೋಗಲಿ, ಮನೆ ಯಾವುದೇ ಒಂದು ಗೋಡೆ ಬಿದ್ದೈತಂದ್ರೂ ಕೂಡ, ಅಥವಾ ಮನೆಯ ಧರ್ಮಗಳು ಅಂದರೆ ಇಲ್ಲಿ ಮನೆ ಅಕಸ್ಮಾತ್ ಅದು ಮಲಿನಾಗಿತ್ತು, ಅದು ಅಸ್ವಚ್ಛವಾಗಿತ್ತು ಅಂತಂದರೆ ಆ ಮನೆಯನ್ನು ಬೆಳಗತಕ್ಕಂಥ ಆ ಪ್ರಕಾಶ ಅನ್ನುವಂಥದ್ದು ಏನದಲ್ಲ, ನಾವೇನು ದೀಪವನ್ನು ಹಚ್ಚಿಟ್ಟಿದ್ದೀವಿ ಅದು ಪ್ರಕಾಶವನ್ನು ಕೊಡ್ತಾ ಇದೆ. ಆ ಮನೆಯಲ್ಲಿರ್ತಕ್ಕಂಥ ಒಂದು ಮಲಿನತ್ವ ಅನ್ನುವಂಥದ್ದು ಅದು ದೀಪಕ್ಕೇನು ಸಂಬಂಧ ಆಗಿಲ್ಲ. ಅದು ಬರೀ ಪ್ರಕಾಶ ಕೊಡೋದು ಅಷ್ಟೇ ಕೆಲಸ. ದೀಪಕ್ಕೆ ಮನೆಯ ಮಾಲಿನ್ಯತೆ ಆಗಲಿ ಅಥವಾ ಶುಭ್ರತ್ವ ಆಗಲಿ, ಆ ಮನೆಯ ಧರ್ಮಗಳು ಏನದಾವಲ್ಲ ಅವು ಯಾವ ರೀತಿಯಾಗಿ ಅವುಗಳನ್ನು ಪ್ರಕಾಶ ಮಾಡುವಂಥ ಆ ದೀಪವನ್ನು ಹೆಂಗೆ ಮುಟ್ಟುವುದಿಲ್ಲವೋ ಹಾಗೆ ಇಲ್ಲಿ ಅವಿಕಾರಂ ಉದಾಸೀನಂ ವಿಲಕ್ಷಣಂ. ನೋಡಿ, ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದರೆ ಅವನು ನಿರ್ವಿಕಾರ ಸ್ವರೂಪದಾನ. ಇಲ್ಲಿ ಮನೆ ಅಂತಂದರೆ ನಮ್ಮ ದೇಹ ಅಂತ ತಿಳ್ಕೊಂಡ್ಬಿಡ್ರಿ, ಅಂತಃಕರಣ ಅಂತ ತಿಳ್ಕೊಡ್ರಿ. ಇಂದ್ರಿಯಾದಿಗಳು, ಅಂತಃಕರಣ, ದೇಹ ಇಷ್ಟೇ ಅಲ್ಲ. ನಾವು ಈ ದೇಹಾದಿಗಳಲ್ಲಿ ಇರೋದು ಇಂದ್ರಿಯಗಳದಾವು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅದ, ಮತ್ತು ಈ ಸ್ಥೂಲಾದಿ ದೇಹಗಳು, ಸ್ಥೂಲ ಸೂಕ್ಷ್ಮ ಕಾರಣ ಅಂತ 3 ದೇಹಗಳು. ಇವೇನದಲ್ಲ, ಇವುಗಳ ಧರ್ಮ ಅನ್ನುವಂಥದ್ದು ಇದು ನಿರ್ವಿಕಾರನು, ಉದಾಸೀನನು ಮತ್ತು ವಿಲಕ್ಷಣನೂ ಆಗಿರ್ತಕ್ಕಂಥ ಆ ಸಾಕ್ಷಿ ಪ್ರತ್ಯೇಗಾತ್ಮನನ್ನು ಸ್ಪರ್ಶ ಮಾಡ್ತಾವೇನು ಅಂತಂದ್ರೆ ಇಲ್ಲ. ಇವೆಲ್ಲ ದೃಶ್ಯ ವಸ್ತುಗಳೆಲ್ಲ. ಇವು ದೃಶ್ಯ ಅಂತಂದ್ರೇನು? ಇವು ಅರಿಸಿಕೊಳ್ತಾವೆ, ಇವು ಜಡಗಳಾಗಿದ್ದಾವೆ. ಶರೀರವೂ ಜಡ ಅದ, ಇಂದ್ರಿಯಗಳು ಜಡ ಆದವು, ಹಾಗೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಕೂಡ ಜಡ ಆದವು.
ಇವು ದೃಶ್ಯ ಅಂದರೆ ಅರಿಸಿಕೊಳ್ಳುವ. ಯಾಕೆ ಆತ್ಮ ಇವುಗಳನ್ನು ಅರಿತಾ ಇದ್ದಾನೆ. ಈಗ ನಾನು ಕರ್ತ ನಾನು ಭೋಕ್ತ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದಂದ ಬಳಕ ಕರ್ತೃತ್ವ ಭೋಕ್ತೃತ್ವ ಎದರ ಧರ್ಮಗಳು? ಅಹಂಕಾರ ಧರ್ಮಗಳದಾವು. ನಾನು ಅದನ್ನು ಚೆನ್ನಾಗಿ ಅರಿತೀನಿ ರೀ, ಅದನ್ನು ನಾನು ಮರೆತು ಬಿಟ್ಟಿನಂತ ಈ ಅರಿವೆ ಮರೆವೆಗಳು ಬುದ್ಧಿಯ ಧರ್ಮಗಳದಾವು. ಮತ್ತು ನಮಗೆ ಸುಖ ದುಃಖ ಆಗ್ತೈತಿ. ಸುಖ ದುಃಖಗಳು ಎದರದ್ದು? ಮನುಷ್ಯನ ಧರ್ಮಗಳದಾವು. ಹಾಗೆ ಇಲ್ಲಿ ಇಂದ್ರಿಯಗಳು ಕೂಡ ನೋಡುವ, ಕೇಳುವ, ಮುಟ್ಟುವ, ವಾಸಿಸುವ, ಹೋಗುವ, ಬರುವ, ಕೊಡುವ, ಮಾತಾಡುವ, ಬಿಡುವ, ಇವೇನೆಲ್ಲ ಅರಿಯುವುದಾಗಲಿ ಕ್ರಿಯೆ ಮಾಡುವುದಾಗಲಿ ಇವುಗಳ ಧರ್ಮ ಅನ್ನುವಂಥದ್ದು ಇದು ಆತ್ಮನನ್ನು ಸ್ಪರ್ಶ ಮಾಡ್ತದೇನು ಅಂತಂದ್ರೆ ಇಲ್ಲ. ಯಾಕಂದರೆ ಆತ್ಮ ಇವುಗಳಿಗೆ ವಿಲಕ್ಷಣದ. ಇವು ಜಡ ಆದ್ರೆ ಆತ್ಮ ಚೈತನ್ಯ ಸ್ವರೂಪದಾನ. ಇವು ದೃಶ್ಯ ಆದ್ರೆ ಆತ್ಮ ದ್ರಷ್ಟ ಅದಾನ. ಆ ದ್ರಷ್ಟವಾಗಿರ್ತಕ್ಕಂಥ ಮತ್ತು ಉದಾಸೀನದಾನ. ಇದು ಶರೀರದ ಮೇಲೆ ಇದರೊಳಗೆ ಅವನು ಆಸಕ್ತನಾಗಿಲ್ಲ. ಅವನು ಸದಾ ಉದಾಸೀನಾಗಿದ್ದುಕೊಂಡು ವಿಲಕ್ಷಣಾಗಿದ್ದುಕೊಂಡು ನಿರ್ವಿಕಾರ ಸ್ವರೂಪನಾಗಿರತಕ್ಕಂಥ ಆತ್ಮನನ್ನು, ಆ ಸಾಕ್ಷಿಯನ್ನು ಈ ದೃಶ್ಯ ವಸ್ತುಗಳ ಯಾವ ಧರ್ಮಗಳದಾವಲ್ಲ, ದೇಹದ ಧರ್ಮಗಳಾಗಲಿ, ಇಂದ್ರಿಯಗಳ ಧರ್ಮಗಳಾಗಲಿ ಮತ್ತು ಅಂತಃಕರಣದ ಧರ್ಮಗಳಾಗಲಿ ಇವು ಮುಟ್ಟೋದಿಲ್ಲ ಅಂತ. ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥ ಆ ಪ್ರತ್ಯೇಗಾತ್ಮನನ್ನು ಈ ಶರೀರಾದಿಗಳ ಧರ್ಮಗಳು ಮುಟ್ಟುತ್ತಾವೇನು ಅಂತಂದ್ರೆ ಮುಟ್ಟೋದಿಲ್ಲ. ಅದಕ್ಕೆ ಇಲ್ಲಿ ಸಂಸಾರದ ಬಾಧೆ ತತ್ವಜ್ಞಾನಿಗೆ ಇಲ್ಲ ಅಂತ ಹೇಳ್ತಾರೆ. ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಿರೆ ಶಿವಯೋಗಿಗೆ ಅಂತ ನಿಜಗುಣಶಿಗಳವರು ಹೇಳ್ತಾ ಇದ್ದಾರೆ. ರವಿ ಸರ್ವಸಾರವನು ಸವಿದು ನಾನಾ ವಸ್ತು ನಿಹವನು ನಲಿದುಂಡು ವಾಯುಸಕನು ಪವನವೆಲ್ಲವನು ಮೈಸೋಂಕೆ ಶುಚಿ ಎನಿಸಿದಂತೆ ಅವಿಭೇದ ರೂಪ ತತ್ವಜ್ಞಾನಿಗೆ. ನೋಡಿ, ಸೂರ್ಯನಾಗಿರ್ತಕ್ಕಂಥವನು ಸರ್ವಸಾರವನ್ನು ಸವಿದು ನಾನಾ ವಸ್ತು ನಿಹವನು ನಲಿದುಂಡು ವಾಯುಸಕನು. ಸೂರ್ಯ ಎಲ್ಲ ಕಡೆ ಪ್ರಕಾಶ ಮಾಡ್ತಾನೆ. ಅವನ ಪ್ರಕಾಶ ಅನ್ನುವಂಥದ್ದು ಅಶುಚಿಯಾಗಿರ್ತಕ್ಕಂಥ ಸ್ಥಾನದಲ್ಲಿಯೂ ಬೀಳ್ತದೆ, ಶುಚಿಯಾಗಿರ್ತಕ್ಕಂಥ ಪವಿತ್ರವಾದ ಸ್ಥಾನದಲ್ಲಿಯೂ ಸೂರ್ಯನ ಪ್ರಕಾಶ ಆಗ್ತದೆ. ಆ ಸೂರ್ಯನಿಗೆ ಅಲ್ಲಿರ್ತಕ್ಕಂಥ ಆ ಪುಣ್ಯಸ್ಥಾನದ ಒಂದು ಸಂಬಂಧ ಆಗಲಿ, ಅಶುಚಿಯಾಗಿರ್ತಕ್ಕ ಒಂದು ಸ್ಮಶಾನದಂತ ತಿಳ್ಕೊ, ಅಲ್ಲಿ ಸ್ಮಶಾನದಲ್ಲಿಯೂ ಕೂಡ ಒಂದು ಹೆಣವನ್ನು ಸುಡ್ತಾ ಇರ್ತಾರೆ. ಅದರ ಅಶುಚಿ ಅನ್ನುವಂಥದ್ದು, ಅದರ ಅಶುಚಿತ್ವ ಅನ್ನುವಂಥದ್ದು ಸೂರ್ಯನಿಗೆ ಸಂಬಂಧ ಇಲ್ಲ. ಮತ್ತು ಅಲ್ಲಿ ಒಂದು ಕಡೆ ಯಜ್ಞಗಳನ್ನು ಮಾಡ್ತಾರೆ, ಅಲ್ಲಿನೂ ಸೂರ್ಯನ ಪ್ರಕಾಶ ಐತಿ. ಆ ಪಾವಿತ್ರ್ಯ ಸೂರ್ಯನಿಗೆ ಏನಾದರೂ ಉಂಟಾಗೈತೇನೋ ಅಂತಂದರೆ ಇಲ್ಲ. ಅದಕ್ಕೆ ರವಿ ಸರ್ವಸಾರವನ್ನು ಸವಿದು ಅಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಪಾಪ ಏನು ನಡೀತಾ ಇದ್ರೂ ಕೂಡ ಅವನು ಸಾಕ್ಷಿಯಾಗಿ ಪ್ರಕಾಶವನ್ನು ಮಾಡ್ತಾನೆ. ಸೂರ್ಯನಿಗೆ ಅಲ್ಲಿ ಅವನಿಗೆ ಪುಣ್ಯನೂ ಬಂದಿಲ್ಲ, ಅವನಿಗೆ ಪಾಪನೂ ಬಂದಿಲ್ಲ ಅಂತ. ನಾನಾ ವಸ್ತು ನಿಹವನು ನಲಿದುಂಡು ವಾಯುಸಕನು. ಈಗ ಗಾಳಿ ವಾಯುದೇವ ಬೀಸ್ತಾ ಇದ್ದಾನೆ, ಅವ ಎಲ್ಲ ಕಡೆಯಲ್ಲೇ ಬೀಸ್ತಾನೆ. ಅಲ್ಲಿ ಹೆಣ ಸುಡಾಕತ್ತಾರಪ್ಪ, ನಾನು ಅಲ್ಲಿ ಬೀಸಬಾರ್ದು ಅನ್ನಂಗಿಲ್ಲ. ಅಲ್ಲಿ ಯಜ್ಞ ಮಾಡಕತ್ತಾರಪ್ಪ, ನಾನು ಅಲ್ಲಿ ಹೋಗಿ ಅಲ್ಲಿ ಬೀಸಬೇಕು ಅನ್ನಂಗಿಲ್ಲ. ಅವನಿಗೆ ಊಚ ನೀಚ ಅನ್ನುವಂಥದ್ದು ಅವನಿಗೆ ಸಂಬಂಧವೇ ಇಲ್ಲ. ಅವನು ಯಾವ ರೀತಿಯಾಗಿ ಆ ವಾಯುದೇವ ಎಲ್ಲವನ್ನ ಗಾಳಿ ಬೀಸಿ ಇದನ್ನು ಮಾಡಿದ್ರೂ ಕೂಡ ಅವನಿಗೆ ಅದರ ಸಂಬಂಧ ಇಲ್ಲ. ಪವನವೆಲ್ಲವನು ಮೈಸೋಂಕಿ. ಅಗ್ನಿ ಹೆಣನೂ ಸುಡುತ್ತದೆ, ಯಜ್ಞಯಾಗಾದಿಗಳಲ್ಲಿಯೂ ಕೂಡ ಹೋಮ ಹವಿಸ್ಗಳು ಸುಡುತ್ತದೆ. ಆದರೂ ಕೂಡ ಅವನಿಗೆ ಅವ ಶುಚಿನೇ ಅದಾನಂತ. ಇಲ್ಲಿ ಸೂರ್ಯದೇವ ಅವನು ಪವಿತ್ರನೇ ಅದಾನ, ಮತ್ತು ಇಲ್ಲಿ ವಾಯುದೇವನು ಅತ್ಯಂತ ಪವಿತ್ರನೇ ಅದಾನ. ಹಾಗೆ ಇಲ್ಲಿ ಅಗ್ನಿದೇವನು ಕೂಡ ಅತ್ಯಂತ ಪವಿತ್ರನೇ ಅದಾನ. ಅವ್ರಿಗೇನಾದರೂ ಅಶುಚಿತ್ವ ಬಂದದೇನು, ಅವನು ಅಪವಿತ್ರ ಆಗ್ಯಾರೇನು ಅಂತಂದ್ರೆ ಇಲ್ಲ. ಹಾಗೆ
ಯಾವನು ತತ್ವಜ್ಞಾನ ಮಾಡಿಕೊಂಡಾನೋ ಆ ತತ್ವಜ್ಞಾನಿಗೆ ಇದು ಯಾವುದರ ಸಂಬಂಧ ಅನ್ನುವಂಥದ್ದು ಶರೀರಾದಿಗಳು ಅವು ಏನೇ ಪಾಪ ಮಾಡಲಿ ಪುಣ್ಯ ಮಾಡಲಿ ಇಂದ್ರಿಯಾದಿಗಳಾಗಲಿ ಅಂತಃಕರಣಾಗಲಿ ಅವುಗಳಿಂದ ಯಾವುದೇ ಪುಣ್ಯ ಪಾಪಗಳು ಘಟಿಸ್ಯಾವಂದ್ರೂ ಕೂಡ ತತ್ವಜ್ಞಾನಿಗೆ ಅವುಗಳ ಸಂಬಂಧ ಅನ್ನುವಂಥದ್ದಿಲ್ಲ. ಪಳುಕುಪಾದಿಯನೊಂದಿ ನಳಿನ ದಳಮಿರ್ದು ಜಲದೊಳು ಮೇಘಜದೊಡನೆ ಬೆರಸಿ ಗಗನ ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ತಿಳಿದಾತ್ಮ ನಿಷ್ಠೆ ನೆಲೆಗೊಂಡ ಯತಿಗೆ ಅಂತ ಇನ್ನೊಂದು ನುಡಿಯೊಳಗೆ ಹೇಳ್ತಾ ಇದ್ದಾರೆ. ಪಳುಕುಪಾದಿಯನೊಂದಿ ಒಂದು ಶುಭ್ರವಾದ ಸ್ಫಟಿಕಮಣಿ ಅದ, ಅದರ ಪಕ್ಕದಲ್ಲಿ ನಾವು ಕೆಂಪು ದಾಸವಾಳವನ್ನು ಇಟ್ಟೀವಿ. ಆ ದಾಸವಾಳದ ಕೆಂಪು ಸ್ಫಟಿಕಮಣಿಯಲ್ಲಿ ತೋರ್ತಾ ಇದೆ. ಆದರೆ ಆ ಸ್ಫಟಿಕಮಣಿ ಅನ್ನುವಂಥದ್ದು ವಾಸ್ತವಿಕವಾಗಿ ಅದು ಕೆಂಪು ಆಗೈತೇನೋ ಅಂತಂದರೆ ಇಲ್ಲ. ಆ ದಾಸವಾಳದ ಒಂದು ಉಪಾಧಿ ಇರು ಪರ್ಯಂತರವಾಗಿ ಕೆಂಪಾಗಿ ತೋರ್ತದೆ. ಆ ಉಪಾಧಿ ತಕ್ಕೊಂಡ್ಬಿಟ್ರೆ ಆವಾಗ ಅದು ಶುಭ್ರವಾಗಿ ಹೆಂಗಿರ್ತದೋ ಹಾಗೆ, ಅಂದ್ರೆ ಅದು ಮಲಿನ ಆಗಿಲ್ಲ. ಆ ಉಪಾಧಿಯಿಂದ ಯಾವುದರಿಂದ ಆ ದಾಸವಾಳ ಹೂವನ್ನು ಇಟ್ಟಿದ್ದರಿಂದ ಆ ಸ್ಫಟಿಕಮಣಿಗೆ ಯಾವತ್ತೂ ಕೂಡ ಮಾಲಿನ್ಯತೆ ಆಗೈತೇನೋ ಅಂತಂದರೆ ಇಲ್ಲ. ನಳಿನ ದಳಮಿರ್ದು ಜಲದೊಳು ಒಂದು ಕಮಲದ ಎಲೆ ಎನ್ನುವಂಥದ್ದು ನೀರೊಳಗನ ಅದಂದ್ರೂ ಕೂಡ ಆ ನೀರಿನ ಸ್ಪರ್ಶ ಅನ್ನುವಂಥದ್ದು ಆ ಕಮಲದ ಎಲೆ ಐತೇನು ಅಂತಂದ್ರೆ ಇಲ್ಲ. ಮೇಘ ಜಾಲದೊಡವೆರಸಿ ಗಗನ ನೋಡ್ರಿ, ಆಕಾಶದಲ್ಲಿ ಎಷ್ಟೇ ಮೋಡಗಳ ಸಮೂಹ ಅದಾವಂದ್ರೂ ಕೂಡ ಆಕಾಶ ಅಲ್ಲಿ ಕೆಟ್ಟಿಲ್ಲ. ಇಲ್ಲಿ ಹೆಂಗೆ ಜಲದೊಳಗೆ ಆ ಯಾವ ಕಮಲದ ಎಲೆ ಇದ್ರೂ ಕೂಡ ಅದು ಹೆಂಗೆ ನೆನೆದಿಲ್ಲವೋ, ಅದರ ಲೇಪ ಅನ್ನುವಂಥದ್ದು ಆಗಿಲ್ಲವೋ, ಹಾಗೆ ಇಲ್ಲಿ ಆ ಮೋಡಗಳು ಆಕಾಶದಲ್ಲಿದ್ದರೂ ಕೂಡ ಅಲ್ಲಿ ನೆನೆದು ಯಾವ ರೀತಿ ಆಕಾಶ ಕೆಟ್ಟು ಹೋಗಿಲ್ಲ. ಹಂಗೆ ಆತ್ಮನಿಷ್ಠೆ ಎನ್ನುವಂಥದ್ದು ಯಾವನಿಗೆ ನೆಲೆಗೊಂಡಿದೆಯೋ ಅಂಥವನಿಗೆ ಈ ಸಂಸಾರದ ಯಾವ ಬಾಧೆಗಳು ಇಲ್ಲ ಅಂತ. ಹಾಗೆ ಇಲ್ಲಿ ತತ್ವಜ್ಞಾನಿ ಹಾಗಿರ್ತಾನೆ. ಮರದೊಳಿಹುದು ಅನಲ, ಆ ಮರನು ಅನಲದಲ್ಲಿ ಇರದ ಪರ್ಯಂತೆ ಸಕಲ ಸಂಸಾರದೊಳಗೆ ಬೆರೆದಿಹನು. ಗುರುಶಂಭುಲಿಂಗವೇ ತಾನಾದ ಶರಣನು ಆ ಸಂಸಾರವಿಲ್ಲ ಯತಿಗೆ ಅಂತ ಹೇಳ್ತಾರೆ. ಶರಣನಿಗೆ ಆ ಸಂಸಾರವಿಲ್ಲ ಆತನಿಗೆ ಅಂತ ಹೇಳಿದ್ರಿ. ಇಲ್ಲಿ ಒಂದು ಮರ, ಆ ಮರದೊಳಗೆ ಬೆಂಕಿ ಎನ್ನುವಂಥದ್ದು, ಆದರೆ ಬೆಂಕಿಯೊಳಗೆ ಆ ಮರ ಇಲ್ಲ. ಬೆಂಕಿಯೊಳಗೆ ಮರ ಹಾಕಿಬಿಟ್ಟು ಸುಟ್ಟು ಹೋಗಿಬಿಡ್ತದೆ. ಈಗ ಮರಗಳು ಊರ್ಧ್ವಮುಖವಾಗಿ ಬೆಳಿಬೇಕಾಗಿತ್ತು ಅಂತಂದರೆ ಅದರೊಳಗೆ ಬೆಂಕಿ ಎನ್ನುವಂಥದ್ದು. ಯಾಕಂದರೆ ಎರಡು ಕಟ್ಟಿಗಳನ್ನು ತೊಗೊಂಡು ನಾವು ಘರ್ಷಣೆ ಮಾಡಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ. ಅರಳಿ ಕಟ್ಟಿಗಳನ್ನು ತೊಗೊಂಡು ಅವನು ತಿಕ್ತಾರೆ. ತಿಕ್ಕಿದಾಗ ಏನಾಗ್ತೈತೆ, ಅಲ್ಲಿ ಅಗ್ನಿ ಪ್ರಜ್ವಲ ಆಗ್ತದೆ. ಅಂದರೆ ಅದರೊಳಗೆ ಅಗ್ನಿ ಅದ ಅಂತ, ಮರದೊಳಗೆ ಅಗ್ನಿ ಅದ, ಆದರೆ ಅಗ್ನಿಯೊಳಗೆ ಮರ ಇಲ್ಲ. ಹಂಗೆ ಇಲ್ಲಿ ಈ ಸಂಸಾರದೊಳಗೆ ಯಾವ ಯೋಗೀಶ್ವರ, ಯಾವ ತತ್ವಜ್ಞಾನಿ ಅದಾನ, ಆದರೆ ಅವನೊಳಗೆ ಸಂಸಾರ ಇಲ್ಲ. ಅವನೊಳಗೆ ಸಂಸಾರ ಅದೇನು ಅಂತಂದರೆ ಇಲ್ಲ. ಹಂಗೆ ಇಲ್ಲಿ ಆತ್ಮ ಅಂದರೆ ತತ್ವಜ್ಞಾನಿಯಾಗಿರ್ತಕ್ಕಂಥವನು ನಾನು ನಿರ್ವಿಕಾರದೀನಿ, ನಾನು ಉದಾಸೀನದೀನಿ, ನಾನು ವಿಲಕ್ಷಣದೀನಿ ಅಂಥೇಳಿ ತಿಳ್ಕೊಂಡಿರುವುದರಿಂದ ಈ ದೃಶ್ಯ ವರ್ಗಗಳ ಯಾವ ಒಂದು ಧರ್ಮಗಳು ಅವನಿಗೆ ಮುಟ್ಟುತ್ತಾವೇನು ಅಂತಂದ್ರೆ ಮುಟ್ಟಂಗಿಲ್ಲ. ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಕಾತ್ಮನಿಗೆ ಈ ಅನಾತ್ಮಗಳ ಧರ್ಮಗಳು ಇವು ಸೋಂಕಲಾರವು ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ರವೇರ್ಯಥಾ ಕರ್ಮಣಿ ಸಾಕ್ಷಿ ಭಾವೋ ವಹ್ನೇರ್ಯಥಾ ದಾಹ ನಿಯಾಮಕತ್ವಂ ರಜ್ಜೋರ್ಯಥಾ ಆರೋಪಿತ ವಸ್ತು ಸಂಗಃಸ್ತಥೈವ ಕೂಟಸ್ಥ ಚಿದಾತ್ಮನೋ ಮೇ.
ಕರ್ಮಣಿ ರವೇಹೇ ಸಾಕ್ಷಿ ಭಾವ ಯಥಾ. ಇಲ್ಲಿ ಒಂದೊಂದೇ ಉದಾಹರಣೆಗಳನ್ನು ಕೊಟ್ಟು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಈಗ ಮನುಷ್ಯನಾಗಿರತಕ್ಕಂಥವನು ಈ ಸಂಸಾರದೊಳಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಅನೇಕ ದಾನ ಧರ್ಮ ಪರೋಪಕಾರ ಯಜ್ಞ ಯಾಗ ಜಪ ತಪ ಇವೆಲ್ಲ ಈ ಮನುಷ್ಯ ಒಳ್ಳೆಯ ಕೆಲಸನೂ ಮಾಡ್ತಾ ಇದ್ದಾನೆ. ಇನ್ನೊಬ್ಬವ ಅನೇಕ ಪಾಪ ಹಿಂಸಾದಿಗಳನ್ನು ಮಾಡ್ತಾ ಇದ್ದಾನೆ. ಎಷ್ಟೋ ಮಂದಿನ ಬಡಿತಾನ ಏನೆಲ್ಲ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ರವೇಹೇ ಸಾಕ್ಷಿ ಭಾವ. ಇವನು ಎಷ್ಟೇ ಒಳ್ಳೆಯದನ್ನೇ ಮಾಡಲಿ ಪಾಪಗಳನ್ನೇ ಮಾಡಲಿ ಸೂರ್ಯ ಅವುಗಳಿಗೆ ಸಂಬಂಧ ಆಗ್ಯಾನೇನು. ಸೂರ್ಯ ಇಡೀ ಪ್ರಪಂಚವನ್ನೇ ಬೆಳಗ್ತಾ ಇದ್ದಾನೆ. ಆ ಸೂರ್ಯನಿಗೆ ಅವರು ಮಾಡಿರ್ತಕ್ಕಂಥ ಕರ್ಮದ ಸಂಬಂಧ ಅನ್ನುವಂಥದ್ದು ಅದೇನು ಅಂತ ಕೇಳ್ತಾ ಇದ್ದಾರೆ. ಈಗ ಅಲ್ಲಿ ಜನರು ಏನೇ ಪಾಪ ಪುಣ್ಯ ಮಾಡ್ಯಾರಂದ್ರೂ ಕೂಡ ಯಾಕೆ ಸೂರ್ಯನ ಬೆಳಕಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರು ಎಂಥ ಕೆಲಸ ಮಾಡಿದ್ರೂ ಕೂಡ ಸೂರ್ಯ ಅದರಿಂದ ಅವನು ಸಂಬಂಧವುಳ್ಳವನಾಗುವುದಿಲ್ಲ, ಅದರೊಂದಿಗೆ ಅವನು ಲಿಪ್ತನಾಗುವುದಿಲ್ಲ, ಅದರೊಳಗೆ ಕೂಡಿಕೊಳ್ಳುವುದಿಲ್ಲ ಅಂತ. ಅವ್ರು ಪುಣ್ಯ ಮಾಡ್ಯಾರ, ಅದಕ್ಕೆ ನಾನು ಅವರಿಗೆ ಬೆಳಕು ಕೊಟ್ಟೀನಿ, ಆ ಪುಣ್ಯ ನನಗೆ ಬರ್ತದ ಅಂಥೇಳಿ ಸೂರ್ಯ ಅಂತಾನೇನು ಅಂತಂದರೆ ಇಲ್ಲ. ಅವರು ಪುಣ್ಯಾರ ಮಾಡಲಿ ಪಾಪಾರ ಮಾಡಲಿ ನನಗೇನು ಸಂಬಂಧ ಇಲ್ಲ ಅಂತ. ನಾನೇನು ಪ್ರಕಾಶ ಮಾಡೋದು ಅಷ್ಟೇ ನನ್ನ ಕೆಲಸ. ಆ ಪುಣ್ಯ ಮಾಡುವವರನ್ನು ಪಾಪ ಮಾಡುವವರನ್ನು ಬೆಳಗುವುದಷ್ಟೇ ನನ್ನ ಕರ್ತವ್ಯ ಹೊರತು ಅವರು ಮಾಡಿರ್ತಕ್ಕಂಥ ಪುಣ್ಯ ಆಗಲಿ ಪಾಪ ಆಗಲಿ ಅದು ನನ್ನನ್ನು ಸ್ಪರ್ಶ ಮಾಡಲಾರದು, ಅದರ ಸಂಬಂಧ ಅನ್ನೋದು ನನಗೆ ಎಳ್ಳಷ್ಟು ಇಲ್ಲ ಅಂಥೇಳಿ ಇಲ್ಲಿ ಸೂರ್ಯ ಅರಿತುಕೊಳ್ತಾ ಇದ್ದಾನೆ. ಹಾಗೆ ವನ್ನೇಹೇ ದಾಹ ನಿಯಾಮಕತ್ವಂ, ಇಲ್ಲೊಂದೊಂದೇ ದೃಷ್ಟಾಂತ ಕೊಡ್ತಾ ಹೋಗ್ತಾ ಇದ್ದಾರೆ. ಹೇಗೆ ಸಾಕ್ಷಿಯಾಗಿರ್ತಕ್ಕಂಥವನು ಯಾರು ಇಲ್ಲಿ ಮನುಷ್ಯ ಮಾಡುವಂಥ ಒಳ್ಳೆ ಕೆಟ್ಟ ಕರ್ಮಗಳಿಗೆ ಸೂರ್ಯ ಹೆಂಗೆ ಸಾಕ್ಷಿಯಾಗಿದ್ದಾನೆಯೋ ಹಾಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ವನ್ನೇಹೇ ದಾಹ ನಿಯಾಮಕತ್ವಂ. ಈಗ ಅಗ್ನಿಯಾಗಿರ್ತಕ್ಕಂಥವನು ಆ ಅಗ್ನಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವಸ್ತುಗಳನ್ನು ದಹನ ಮಾಡುವುದು ಅಗ್ನಿದೇವನ ಒಂದು ಕರ್ತವ್ಯ. ನಾವು ಬೆಂಕಿಯೊಳಗೆ ನಾವು ಯಾಕೋ ಒಂದು ಯಜ್ಞ ನಡೆದದ ಅಂತ ತಿಳ್ಕೊಳ್ರಿ. ಆ ಯಜ್ಞ ನಡೆದಾಗ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹವಿಸ್ಸುಗಳನ್ನು ಹಾಕ್ತಾರೆ. ಅಗ್ನಿಕುಂಡದೊಳಗೆ ಬೆಂಕಿ ಪ್ರಜ್ವಲನ ಮಾಡಿರ್ತಾರೆ. ಆ ಬೆಂಕಿಯೊಳಗೆ ಅಲ್ಲಿ ಹಾಕತಕ್ಕಂಥ ವಸ್ತುಗಳನ್ನು ಅಗ್ನಿದೇವ ಭಸ್ಮ ಮಾಡಿಬಿಡ್ತಾ ಇದ್ದಾನೆ. ಅಲ್ಲಿ ಯಾವುದೇ ಒಂದು ಕಡೆ ಹೆಣ ಸುಡ್ತಾರಂತ ತಿಳ್ಕೊಡ್ರಿ, ಅದು ಅಲ್ಲಿ ಅಗ್ನಿ ಹಚ್ಚಿರ್ತಾರೆ. ಅಗ್ನಿಯೊಳಗೆ ಒಂದು ಶರೀರವನ್ನು ಸುಡ್ತಿರ್ತಾರೆ. ಆ ಶರೀರ ಸುಟ್ಟಾಗ ಅಗ್ನಿದೇವನಿಗೆ ಮಾಲಿನ್ಯತೆ ಬಂದಿಲ್ಲ. ಅಯ್ಯೋ ನಾನು ಹೆಣ ಸುಟ್ಟು ಹಾಕಿದ್ನಲ್ಲ ಅಂಥೇಳಿ ಆ ಹೆಣದ ಮಾಲಿನ್ಯತೆ ಅನ್ನುವಂಥದ್ದು, ಒಂದು ಅಶುಚಿತ್ವ ಅನ್ನುವಂಥದ್ದು ಅಗ್ನಿದೇವನಿಗೆ ಏನಾದರೂ ಬಂದದೇನು? ಇಲ್ಲಿ ನನಗೆ ತುಪ್ಪ ಹಾಕಿದ್ದಾರೆ, ಹವಿಸ್ಸುಗಳನ್ನು ಹಾಕಿದ್ದಾರೆ, ಮಂತ್ರಗಳಿಂದ ನನಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಲ್ಲಿ ನಾನಾ ರೀತಿ ತುಪ್ಪ ಏನೆಲ್ಲ ಹಾಕ್ತಾ ಇರ್ತಾರೆ. ಮಂತ್ರಗಳನ್ನು ಹೇಳ್ತಾ ಅಗ್ನಯೇ ಸ್ವಾಹ ಅಂತೇಳಿ ಹೇಳ್ತಾ ಇದ್ದಾರೆ. ಇಂಥ ಪವಿತ್ರವಾಗಿರ್ತಕ್ಕಂಥ ವಸ್ತುಗಳನ್ನು ನಾನು ಸುಟ್ಟಿದ್ದೀನಿ ಅಂತ ತಿಳ್ಕೊಂಡು ಇವನಿಗೆ ಅಗ್ನಿದೇವನಿಗೆ ಪುಣ್ಯ ಏನಾದರೂ ಬಂದತೇನು ಅಂತಂದರೆ ಇಲ್ಲ. ಅವನಿಗೆ ಪುಣ್ಯನೂ ಬಂದಿಲ್ಲ, ಅವನಿಗೆ ಪಾಪನೂ ಇಲ್ಲ ಅಂತ. ಯಾವ ರೀತಿಯಾಗಿ ದಹಿಸಲ್ಪಟ್ಟಿರ್ತಕ್ಕಂಥ ವಸ್ತುಗಳ ಧರ್ಮದಿಂದ ಅವನು ಅಗ್ನಿದೇವ ಹೆಂಗೆ ಲಿಪ್ತನಾಗುವುದಿಲ್ಲವೋ, ಅದಕ್ಕೆ ಸಂಬಂಧ ಉಳ್ಳವನಾಗುವುದಿಲ್ಲವೋ, ಅಲ್ಲಿ ಅನೇಕ ವಸ್ತುಗಳು ದಹಿಸಲ್ಪಟ್ಟವು. ಅಗ್ನಿದೇವನೇ ಅವನ್ನೆಲ್ಲ ಸುಟ್ಟು ಹಾಕಿದಾನ ಕರೆ ಅವುಗಳ ಧರ್ಮಗಳು ಇಲ್ಲಿ ಅಗ್ನಿದೇವನಿಗೆ ಬಂದಾವೇನು ಅಂತಂದ್ರೆ ಬಂದಿಲ್ಲ ಅಂತ. ಅದಕ್ಕೆ ಇಲ್ಲಿ ವನ್ಹೇರ್ಯತಾ ದಾಹ ನಿಯಾಮಕತ್ವಂ, ಅಗ್ನಿಯು ಎಲ್ಲವನ್ನ ಹೇಗೆ ದಹಿಸ್ತಾ ಇದೆಯೋ ಇನ್ನೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ರಜ್ಜೋರ್ಯಥಾ ಆರೋಪಿತ ವಸ್ತು ಸಂಗಹ. ರಜ್ಜು ಅಂತಂದರೆ ಹಗ್ಗ. ಹಗ್ಗದೊಳಗೆ
ಆರೋಪಿತವಾಗಿರ್ತಕ್ಕಂಥ ವಸ್ತುವಿನೊಂದಿಗೆ ಎಂದಾದರೂ ಸಂಬಂಧ ಆಗೈತೇನೋ ಅಂತ ಕೇಳ್ತಾರೆ. ಈ ಹಗ್ಗದೊಳಗೆ ಮಬ್ಬುಗತ್ತಲೆಯೊಳಗೆ ನಮಗೆ ಹಾವಿನ ಭ್ರಾಂತಿ ಅನ್ನುವಂಥದ್ದಾಗ್ಯದ. ನಾವು ಹಾವನ್ನು ಹಗ್ಗದೊಳಗೆ ಆರೋಪ ಮಾಡಿ ತಿಳ್ಕೊಂಡಿದ್ದೀವಿ. ಹಗ್ಗದೊಳಗೆ ನಮಗೆ ಆರೋಪಿತ ವಸ್ತು ಯಾವುದು? ಸರ್ಪ. ಆ ಸರ್ಪ ಅನ್ನುವಂಥದ್ದು ಹಗ್ಗಕ್ಕೆ ಏನಾದರೂ ಸಂಬಂಧ ಆಗೈತೇನೋ ಅಂತ ಕೇಳ್ತಾರೆ. ಅದು ಹಗ್ಗಕ್ಕೂ ಮತ್ತು ಹಾವಿಗೂ ಆಗಿರ್ತಕ್ಕಂಥ ಸಂಬಂಧ ಕೇವಲ ಕಾಲ್ಪನಿಕ, ನಮ್ಮ ಕಲ್ಪನೆಯೊಳಗೈತೆ ಹೊರತು ಅಲ್ಲಿ ಎಂದೂ ಆ ಹಗ್ಗ ಹಾವು ಆಗಿಲ್ಲ. ಯಾವತ್ತಾದರೂ ಹಗ್ಗ ಹಾವು ಆಗೈತೇನೋ ಅಂತಂದರೆ ಅದು ಆಗೋದಿಲ್ಲ. ಆದರೆ ನಾವು ಭ್ರಾಂತಿಯಿಂದ ಏನು ಮಾಡಿದ್ದೀವಿ, ಅದನ್ನು ವಿಚಾರ ಮಾಡಲಾರದೆ, ಇದು ನಿಜವಾಗಿಯೂ ಹಗ್ಗೈತೋ ಹಾವಾಯಿತೋ ಅಂತ ವಿಚಾರ ಮಾಡಲದೇ ಇರುವುದರಿಂದ ನಮಗೆ ಆ ಹಗ್ಗ ಅನ್ನುವಂಥದ್ದು ಹಾವಾಗಿ ತೋರ್ಲಿಕ್ಕತ್ತದ. ನಮಗೆ ಭಯಕಂಪನಾದಿಗಳು ಬರ್ತಾಯಿತ್ತು, ಭಯ ಆಗ್ತಾಯಿದೆ, ಅಯ್ಯೋ ಅಲ್ಲಿ ಹಾವಿದೆಯಲ್ಲ ಅಂತ ನಾವು ಭಯ ಪಡ್ತಾ ಇದ್ದೀವಿ. ಆದರೆ ಅಲ್ಲಿ ಹಾವು ಆರೋಪಿತವಾಗಿ ತೋರ್ಯದು, ನಿಜವಾಗಿಯೂ ಅದು ಹಗ್ಗವೇ. ಆದರೆ ನಮಗೆ ಅಜ್ಞಾನ ದೃಷ್ಟಿಯಿಂದ, ನಮಗೆ ಅಜ್ಞಾನ ಮೂಲಕವಾಗಿ ನಮಗೆ ಅಲ್ಲಿ ಹಾವು ಅನ್ನುವಂಥದ್ದು ಆರೋಪಿಸಲ್ಪಟ್ಟದು. ಒಂದು ವೇಳೆ ಅಲ್ಲಿ ಹಾವು ತೋರಿದ ಸತ್ಯವೇ ಆಗಿದ್ದರೆ ಆ ಹಾವು ಅಲ್ಲಿಂದ ಹರಿದು ಹೋಗಬೇಕಾಗಿತ್ತು. ಆದರೆ ಅಲ್ಲಿ ಬಿದ್ದಿದ್ದೇನು ಹಗ್ಗ. ಅದು ಯಾವಾಗ ಹೋಗಿ ನೋಡ್ತೀವಿ, ಅಲ್ಲಿ ದೀಪ ತೊಗೊಂಡು ಹೋಗಿ ನೋಡಿದಾಗ ಅದೇನಾಗಿರ್ತದೆ, ಅದು ಹಗ್ಗಾಗಿರ್ತದೆ. ಓಹೋ, ಇದು ಹಗ್ಗ ಇದೆ, ನಾನು ಇದನ್ನು ಹಾವು ಅಂತ ತಿಳ್ಕೊಂಡಿದ್ದೆನಲ್ಲ, ಅಯ್ಯೋ ಎಂಥದ್ದು ನನ್ನ ಭ್ರಾಂತಿ ಅಂತೇಳಿ ಆವಾಗ ಅವನಿಗೆ ಅದರಿಂದ ಆಗ್ತಕ್ಕಂಥ ಭಯಕಂಪನಾದಿಗಳು ದೂರ ಆಗ್ತಾ ಇದ್ದಾವೆ. ಭಯ ಹೊರಟು ಹೋಗ್ತೈತಿ. ಹಗ್ಗ ಅಂತ ತಿಳ್ಕೊಂಡ ಮೇಲೆ ಭಯ ಇರ್ತದೆ ತನಗೆ. ಹಾವಂತ ತಿಳ್ಕೊಂಡಿದ್ದ ಭಯ ಆಗಿತ್ತು. ಯಾವಾಗ ಹಗ್ಗದ ಜ್ಞಾನ ಆಯಿತು ಅಂತಂದರೆ ಅಲ್ಲಿ ಹೆಂಗೆ ಭಯ ಅನ್ನುವಂಥದ್ದು ಉಳಿಯುವುದಿಲ್ಲವೋ ಹಾಗೆ ಇಲ್ಲಿ ಆ ಆರೋಪಿತವಾಗಿರ್ತಕ್ಕಂಥ ವಸ್ತುವಿನೊಂದಿಗೆ ಹಗ್ಗ ಅನ್ನುವಂಥದ್ದು ಹೆಂಗೆ ಸಂಬಂಧವನ್ನು ಇಟ್ಟುಕೊಂಡಿಲ್ಲವೋ ಹಾಗೆ ಅಂಥೇಳಿ ಇಲ್ಲಿ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆರೋಪಿತ ವಸ್ತು ಸಂಗಃ ಯಥಾ ತಥಾ ಕೂಟಸ್ಥ ಚಿದಾತ್ಮನಃ. ಹಾಗೆ ಇಲ್ಲಿ ಕೂಟಸ್ಥ, ಕೂಟವತ್ ತಿಷ್ಠತೀತಿ ಕೂಟಸ್ಥ ಅಂತ ಕರೀತಾರೆ. ಕೂಟ ಅಂತಂದರೆ ಕಂಬಾರನ ಮನೆಯೊಳಗೆ ನೀವು ಅಡಿಗಲ್ಲಂತ ನೋಡಿರ್ತೀರಿ. ಆ ಅಡಿಗಲ್ ಮೇಲೆ ಕಂಬಾರ ಅನೇಕ ವಿಧವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಯಾರು ಮಾಡ್ತಾ ಇದ್ದ. ಅಲ್ಲಿ ಕೊಡ್ಲಿ ತಯಾರು ಮಾಡ್ತಾನೆ, ಕುಡುಗೋಲು ತಯಾರು ಮಾಡ್ತಾನೆ, ಸಲಿಕೆ ತಯಾರು ಮಾಡ್ತಾನೆ, ಇನ್ನೂ ಅನೇಕ ನಾನಾ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡಿದ್ರೂ ಕೂಡ ಅಡಿಗಲ್ ಮಾತ್ರ ಅದು ಇದ್ದಂಗನೇ ಇರ್ತದೆ. ಅದು ವಿಕಾರ ಪಡೆಯುವುದಿಲ್ಲ. ಅದರ ಮೇಲೆ ಎಷ್ಟು ವಸ್ತುಗಳು ವಿಕಾರ ಹೊಂದಿ ಹೊರಗೆ ಬರ್ತಾವೆ, ತಯಾರಾಗಿ ಬರ್ತಾ ಇದ್ದಾವೆ. ಅಡಿಗಲ್ ಮಾತ್ರ ಅದು ಹೇಗಿತ್ತೋ ಹಾಗೇ ಇರ್ತದೆ ಅಂತ. ಹಂಗೆ ಕೂಟಸ್ಥ, ಕೂಟಸ್ಥ ಅಂದರೆ ಇಲ್ಲಿ ಪ್ರತ್ಯೇಗಾತ್ಮ, ಸಾಕ್ಷಿ ಅಂತ ನಾವೇನು ಕರಿತಾ ಇದ್ದೇವಲ್ಲ, ಅವನು ಚಿತ್ ಸ್ವರೂಪದಾನ. ಅಂಥ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥ ನನಗೆ ಇಲ್ಲಿ ಈ ವಸ್ತುಗಳ ಉಪಾಧಿ ಏನದಾವಲ್ಲ, ಇವುಗಳ ಸಂಬಂಧ ಅನ್ನುವಂಥದ್ದು ನನಗೇನಾದರೂ ಅದೇನು ಅಂತಂದ್ರೆ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅವನು ಸಾಕ್ಷಿ ಭಾವದಿಂದ ಇರ್ತಾ ಇದ್ದಾನೆ. ಇಲ್ಲಿ ಅನಾತ್ಮಗಳ ಸಂಬಂಧ, ದೇಹಾದಿಗಳೆಲ್ಲ ಅನಾತ್ಮಗಳಾಗಿರುವುದರಿಂದ ಇಂದ್ರಿಯಾದಿಗಳಾಗಲಿ ಮನಸ್ಸು ಬುದ್ಧಿಯಾದಿಗಳಾಗಲಿ ಇವುಗಳ ಧರ್ಮಗಳು ಆತ್ಮನಲ್ಲಿ ತೋರ್ಯಾವಂದ್ರೂ ಕೂಡ ಆತ್ಮನಿಗೆ ಇವುಗಳ ಸಂಬಂಧ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆತ್ಮ ಇದಕ್ಕೆ ಸಾಕ್ಷಿ ರೂಪ ಇದ್ದುಕೊಂಡು ದೇಹಾದಿಗಳಿಂದ ಜರುಗತಕ್ಕಂಥ ಸಕಲ ಪುಣ್ಯ ಪಾಪಗಳು ಏನದಾವಂದ್ರೂ ಕೂಡ ಆತ್ಮನಿಗೆ ಇವು ಭಾಳ ಪುಣ್ಯ, ಇವೆಲ್ಲ ಇಂದ್ರಿಯಾದಿಗಳು ಭಾಳ ಪುಣ್ಯ ಮಾಡ್ಯಾವಂತ ಹರ್ಷಪಟ್ಟಿಲ್ಲ, ಇವು ಪಾಪ ಮಾಡ್ಯಾವಂತೇಳಿ ಅವನಿಗೆ ದುಃಖ ಆಗಿಲ್ಲ. ಯಾಕಂದರೆ ಅದು ಎಲ್ಲವನ್ನು ಸಾಕ್ಷಿ ಭಾವದಿಂದ ಉದಾಸೀನ ಭಾವದಿಂದ ನೋಡ್ತಾ ಇದ್ದಾನೆ. ಅದಕ್ಕಂಥ ತತ್ವಜ್ಞಾನಿ, ಇದನ್ನು ಅರಿತಿರ್ತಕ್ಕಂಥ ತತ್ವಜ್ಞಾನಿ ಈ ಸಂಸಾರದೊಳಗೆ ಯಾವ ಬಾಧೆಯನ್ನು ಪಡಲಾರ, ಯಾವ ದುಃಖ ಅನ್ನುವಂಥದ್ದು ಅವನಿಗೆ ಉಂಟಾಗಲಾರದು ಅಂತ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು
ನಮಗೆ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ತಾಪಿ ವಾ ಕಾರಯಿತಾಪಿ ನಾಹಂ ಭೋಕ್ತಾಪಿ ವಾ ಭೋಜಯಿತಾಪಿ ನಾಹಂ ದ್ರಷ್ಟಾಪಿ ವಾ ದರ್ಶಯಿತಾಪಿ ನಾಹಂ ಸೋಹಂ ಸ್ವಯಂ ಜ್ಯೋತಿರನೇದೃಗಾತ್ಮ. ನೋಡಿ, ಈ ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ, ಇಲ್ಲಿ ಆತ್ಮವನ್ನು ಬಲ್ಲಂಥ ತತ್ವಜ್ಞಾನಿ ಅವನ ಒಂದು ತಿಳುವಳಿಕೆ, ಅವನ ಸ್ಥಿತಿ ಅನ್ನುವಂಥದ್ದು ಹೇಗಿರ್ತದೆ, ಅವನು ಹೇಗಿರ್ತಾ ಇದ್ದಾನೆ ಅಂತಂದರೆ, ಅಹಂ ಕರ್ತ ಅಪಿ ವಾ, ನಾನು ಇಲ್ಲಿ ಕರ್ಮವನ್ನು ಮಾಡುವವನಾಗಲಿ, ಕಾರಯಿತ ಅಪಿ, ಕರ್ಮ ಮಾಡಿಸೋನಾಗಲಿ ಅಲ್ಲ ಅಂತ. ನಾನು ಕರ್ಮ ಮಾಡೋವನು ಅಲ್ಲ, ಕರ್ಮವನ್ನು ಮಾಡಿಸತಕ್ಕಂಥವನು ಕೂಡ ನಾನಲ್ಲ ಅಂಥೇಳಿ ಇಲ್ಲಿ ಯೋಗಿ ತಿಳ್ಕೊಂಡಾನ. ಯಾಕೆ ನಾನು ಕರ್ಮ ಮಾಡಬೇಕಾಗಿತ್ತು, ನನಗೆ ಶರೀರ ಇದ್ದರೆ ಕರ್ಮ ಮಾಡ್ತೀನಿ, ನಾನು ಶರೀರರಹಿತನಾಗಿದ್ದೀನಿ, ನಾನು ಅವಯವರಹಿತನಾಗಿದ್ದೀನಿ ಮತ್ತು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರನ ರಹಿತನಾಗಿದ್ದೀನಿ ಅಂತಂದ ಬಳಿಕ ಇವಾಗ ಕರ್ಮ ಹೆಂಗೆ ಮಾಡ್ತಾನೆ, ಇವನು ಕರ್ಮ ಇನ್ನೊಬ್ಬರ ಕಡೆಯಿಂದ ಕರ್ಮ ಮಾಡಿಸೋವನು ಅಲ್ಲ, ತಾನೂ ಕೂಡ ಕರ್ಮಗಳನ್ನು ಮಾಡುವವನು ಅಲ್ಲ ಅಂತ ಹೇಳಿದರು. ಹಾಗೆ ಅಹಂ ಭೋಕ್ತ ಅಪಿ ವಾ ಭೋಜಯಿತ ಅಪಿ, ಹಾಗೆ ನಾನು ಅನುಭವಿಸುವವನಾಗಲಿ, ಅನುಭವಿಸುವಂತೆ ಮಾಡುವವನಾಗಲಿ ನಾನು ಅಲ್ಲ. ಇಲ್ಲಿ ಭೋಕ್ತ ಅಂತಂದ್ರೇನು, ಕರ್ಮದ ಫಲಗಳನ್ನು ಅನುಭವ ಮಾಡುವಂಥವನು ಅಲ್ಲ ಮತ್ತು ಆ ಕರ್ಮದ ಫಲಗಳನ್ನು ಅನುಭವಿಸುವಂತೆ ಮಾಡಿಸೋನು ಅಲ್ಲ. ನಾನು ಇನ್ನೊಬ್ಬರು ಕರ್ಮದ ಫಲಗಳನ್ನು ಅನುಭವಿಸಲಿ ಅಂಥೇಳಿ ಆ ಅನುಭವಿಸುವಂತೆ ಮಾಡಿಸುವವನು ನಾನಲ್ಲ ಮತ್ತು ನಾನು ಕರ್ಮದ ಫಲಗಳನ್ನು ಉಣ್ಣುವವನು ನಾನಲ್ಲ. ಈ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳ ಫಲವನ್ನು ಅಜ್ಞಾನಿ ಪುರುಷನು ಯಾವ ರೀತಿಯಾಗಿ ಅನುಭವ ಮಾಡ್ತಾ ಇದ್ದಾನೋ, ಇನ್ನೊಬ್ಬರಿಂದ ಅವನು ಕರ್ಮಗಳನ್ನು ಮಾಡಿಸ್ತಾನೆ, ತಾನೂ ಕೂಡ ಸ್ವತಃ ಕರ್ಮ ಮಾಡ್ತಾನೆ. ಯಾರು? ಅಜ್ಞಾನಿ. ಅಜ್ಞಾನಿ ಪುರುಷ ಕರ್ಮಗಳನ್ನು ತಾನು ಸ್ವತಃ ಮಾಡ್ತಾನೆ, ಅನ್ಯರಿಂದ ಮಾಡಿಸ್ತಾ ಇದ್ದಾನೆ. ಆದರೆ ತತ್ವಜ್ಞಾನಿ ಮಾತ್ರ ಈ ಶರೀರಾದಿಗಳು ನಾನಲ್ಲ ಅಂತ ತಿಳ್ಕೊಂಡಿದ್ದರಿಂದ ಅವನು ಕರ್ಮದ ಕರ್ತೃನೂ ಅಲ್ಲ, ಕರ್ಮಫಲ ಭೋಕ್ತೃನೂ ಕೂಡ ಅಲ್ಲ, ಕರ್ಮ ಮಾಡೋವನು ಅಲ್ಲ, ಆ ಕರ್ಮಫಲ ಅನುಭವಿಸೋನು ಅಲ್ಲ ಅಂತ ಹೇಳಿದರು. ಹಾಗೆ ಇಲ್ಲಿ ಇತರರನ್ನು ಅನುಭವಿಸುವಂತೆ ಮಾಡುವವನಾಗಲಿ, ತಾನೇ ಸ್ವತಃ ಅನುಭವಿಸುವಂತೆ ಆಗುವವನಾಗಲಿ ಅವನು ಅಲ್ಲ. ದ್ರಷ್ಟಾಪಿ ವಾ ದರ್ಶಯಿತಾಪಿ ನಾಹಂ, ಹಾಗೆ ಇಲ್ಲಿ ನೋಡುವಂಥ ಒಂದು ದೃಶ್ಯ ವಸ್ತುವಾಗಲಿ, ಅಲ್ಲಿ ನೋಡುವವನಾಗಲಿ ಅಥವಾ ಅದನ್ನು ತೋರಿಸುವವನಾಗಲಿ ನಾನು ಅಲ್ಲ. ನೋಡಿ, ಯಾಕಂದರೆ ಇಲ್ಲಿ ನಾವು ನಮ್ಮ ನೇತ್ರಗಳು ನೋಡ್ತಾ ಹೊರಗಿನವರು ಪ್ರಪಂಚವನ್ನು ನೋಡ್ತಾ ಇದ್ದಾವೆ. ಆ ಕಣ್ಣಿನೊಳಗೆ ಯಾವ ಒಂದು ಚಿದಾಭಾಸ ಮನೋಮೂಲಕವಾಗಿ ನೇತ್ರದ್ವಾರ ಹೊರಗಿನ ವಿಷಯಗಳನ್ನು ಅವನು ಅರಿತಾ ಇದ್ದಾನೆ ಅಂತ. ಅದನ್ನು ಅರಿತಕ್ಕಂಥವನು ಯಾರು? ಚಿದಾಭಾಸ. ಹಾಗೆ ಇಲ್ಲಿ ನಾನು ನೋಡ್ತೀನಿ ಅಂತ ಹೇಳ್ತಾನೆ, ಜೀವ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆದರೆ ವಾಸ್ತವಿಕವಾಗಿ ಜೀವನ ಮೂಲ ಸ್ವರೂಪ ಯಾವುದು ಅಂದರೆ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮನೇ ತಾನದಾನ. ತಾನು ನೋಡಬೇಕಾಗಿತ್ತಂದ್ರೆ ಕಣ್ಣಿದ್ರೆ ನೋಡ್ತಾನೆ, ಅಥವಾ ಕಣ್ಣು ಉಳ್ಳವರಿಗೆ ತೋರಿಸ್ತಾನೆ ಇದನ್ನು ಅಂತೇಳಿ ಅವನು ತೋರಿಸೋವನು ಅಲ್ಲ, ಸ್ವತಃ ತಾನು ನೋಡೋವನು ಅಲ್ಲ ಅಂತ. ಆದ್ದರಿಂದ ನಾನು ಸ್ವಯಂ ಜ್ಯೋತಿ ಅನಿದೃಕ್ ಆತ್ಮ. ಅಹಂ ಅಂದರೆ ಇಲ್ಲಿ ನಾನು ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶವುಳ್ಳವನು. ನನ್ನಲ್ಲಿರ್ತಕ್ಕಂಥ ಪ್ರಕಾಶ ಅದು ಬೇರೆ ಕಡೆಯಿಂದ ಬಂದದ್ದಲ್ಲ, ನನ್ನ ಸ್ವಯಂ ಪ್ರಕಾಶ ಅಂದರೆ ಸ್ವತಃ ಬೆಳಗುತ್ತಾ ಇದ್ದೀನಿ ಅಂತ. ತತ್ವಜ್ಞಾನಿ ಈ ರೀತಿಯಾಗಿ ಜ್ಞಾನವನ್ನು ಹೊಂದಿರ್ತಾ ಇದ್ದಾನೆ. ಮತ್ತು ಅನಿದೃಕ್ ಆತ್ಮ ಅಂತ ಹೇಳಿದರು. ಅಂದರೆ ಈ ದೃಶ್ಯವಾಗಿರ್ತಕ್ಕಂಥ ಜಗತ್ತಿಗಿಂತ ಅವನು ಭಿನ್ನ ಸ್ವರೂಪದಾನ ಅಂತ, ಅವನು ಬೇರೆಯೇ ದಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮ ಸ್ವಯಂ ಪ್ರಕಾಶನಾಗಿ
ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿಗಿಂತ ಅವನು ಭಿನ್ನ ಸ್ವರೂಪ ಅದಾನ. ಯಾಕಂದರೆ ಈ ಪ್ರಪಂಚೆಲ್ಲವೂ ಇದು ದೃಶ್ಯರೂಪವಾಗಿರ್ತಕ್ಕಂಥದ್ದು, ಜಡವಾಗಿರುವಂಥದ್ದು, ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. ಆದರೆ ಆತ್ಮ ಅವನು ದ್ರಷ್ಟಾ ಸ್ವರೂಪನಾಗಿ, ಅವನು ಚೈತನ್ಯ ಸ್ವರೂಪನಾಗಿ, ಜ್ಞಾನ ಸ್ವರೂಪನಾಗಿ ಇವೆಲ್ಲವನ್ನು ಅರಿತಕ್ಕಂಥವನಾಗಿದ್ದಾನೆ. ಅವನು ದ್ರಷ್ಟಾಗಿದ್ದಾನೆ ಹೊರತು ಅವನು ದೃಶ್ಯ ಅಲ್ಲ. ಆದ್ದರಿಂದ ಈ ಜಗತ್ತಿನ ಸ್ವಭಾವವೇ ಬೇರೆ, ಆತ್ಮನ ಸ್ವಭಾವವೇ ಬೇರೆ, ಆತ್ಮನ ಲಕ್ಷಣ ಬೇರೆ ಅದಾವು. ಆದ್ದರಿಂದ ಇಂಥ ಜಗತ್ತಿಗಿಂತಲೂ ಅವನು ಭಿನ್ನ ಸ್ವರೂಪನಾಗಿರುವುದರಿಂದ ಈ ಜಗತ್ತು ದೃಶ್ಯ ಅಂತ ಹೇಳಿಸಿಕೊಳ್ತದೆ. ಇಲ್ಲಿ ಆತ್ಮ ದ್ರಷ್ಟ ಅಂತ ಹೇಳಿಸಿಕೊಳ್ತಾನೆ. ಆತ್ಮ ಸ್ವಯಂ ಪ್ರಕಾಶವುಳ್ಳನದಾನ. ಈ ಸೂರ್ಯಚಂದ್ರಾದಿಗಳು ಪರಪ್ರಕಾಶ ಅಂದರೆ ಆತ್ಮನ ಪ್ರಕಾಶವನ್ನು ಪಡ್ಕೊಂಡು ಈ ಜಗತ್ತನ್ನು ಬೆಳಗ್ತಾ ಇದ್ದಾವೆ ಅಂತ ಈ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕಾದಿಗಳನ್ನು ಪುನಃ ನಾಳೆ ಚಿಂತನೆ ಮಾಡೋಣಂತ ಹೇಳ್ತಾ ಎಳ್ನುಡಿ ಸದ್ಗುರುಚರಣಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.